ಎಲ್ಲ ಬಂಧುಗಳೇ, ವೇದಿಕೆಯಿರುವಂತ ನನ್ನ ಶಾಸಕ ಮಿತ್ರರಂತ GS ಪಾಟೀಲ್ ಅವರೇ, ಎಲ್ಲ ವೇದಿಕೆಯಲ್ಲಿರುವಂತ ಎಲ್ಲ ಹಿರಿಯ ಮಠಾಧಿಪತಿಗಳೇ, ಗುರು ಹಿರಿಯರೇ, ಗದಗ ಜಿಲ್ಲೆ ಮತ್ತು ರೋಣ ತಾಲೂಕಿಂದ ಬಂದಂತ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರೆ, ತಾವೆಲ್ಲ ಸೇರಿ ಬಿಜೆಪಿ ವಿರುದ್ಧ ಹೋರಾಟ ಮಾಡಿ 136 ಸೀಟ್ ತಂದು ಈ ರಾಜ್ಯಕ್ಕೆ ಒಂದು ದೊಡ್ಡ ಬಹುಮತದ ಸರ್ಕಾರವನ್ನು ತಂದುಕೊಟ್ಟಿದ್ದೀವಿ. ಸರ್ಕಾರ ಬಂದ ಮೇಲೆ ನಾವೇನ್ ಮಾತು ಕೊಟ್ಟಿದ್ದೋ ಆ ಮಾತನ್ನ ಉಳಿಸ್ಕೊಂಡಿದ್ದೇವೆ. ಇವತ್ತು GS ಪಾಟೀಲ್ ಅವರಿಗೆ ಆಶೀರ್ವಾದ ಮಾಡಬೇಕು ಅಂತೇಳಿ ತಾವೆಲ್ಲ ಬಂದಿದ್ದೀರಿ. ತಮ್ಮ ಭಾವನೆ, ತಮ್ಮ ಪ್ರೀತಿ ಎಲ್ಲ ನಮ್ಗೆ ಅರ್ಥ ಆಗ್ತದೆ. ಆದರೆ ಕಾಂಗ್ರೆಸ್ ಪಕ್ಷ ಒಂದು ಶಿಸ್ತಿನ ಪಕ್ಷ. ಗದಗಲ್ಲಿ, ಧಾರವಾಡಲ್ಲಿ, ಬೆಳಗಾಮಲ್ಲಿ, ಕನಕಪುರದಲ್ಲಿ, ಇನ್ನೊಂದು ಕಡೆ ಈ ರೀತಿ ಪ್ರತಿಭಟನೆಗಳು ಮಾಡಿಕೊಂಡು ಪಾದಯಾತ್ರೆ ಮಾಡ್ಕೊಂಡು ಬಂದ್ರೆ ನಮ್ಮ ಪಕ್ಷದಲ್ಲಿ ಬಹಳ ಕಷ್ಟ. ಇದಕ್ಕೆ ನಾನು ಮೊದಲಿಂದ ಕೂಡ ಅವಕಾಶ ನಮ್ಮ ಪಕ್ಷದಲ್ಲಿ ಕೊಡೋದಿಲ್ಲ. ನನಗೆ ಗೊತ್ತಾಯ್ತು ನೀವು ಪಾದಯಾತ್ರೆ ಹೊರಟಿದ್ದೀರಿ ಅಂತ, 30-40 ಕಿಲೋಮೀಟರ್ ನಡೆದ್ರಿ ಅಂತ. ಈ ರೀತಿ ಪ್ರಾರಂಭ ಮಾಡಿದ್ರೆ 224 ಕ್ಷೇತ್ರದಿಂದನೂ ಜನ ಹೊರಡಕ್ಕೆ ಶುರು ಮಾಡ್ತಾರೆ. ಮುಖ್ಯಮಂತ್ರಿ ಮಾಡೋದು, ಮಂತ್ರಿ ಮಾಡೋಂಥದ್ದು ಪಕ್ಷ ಎಲ್ಲ ವಿಚಾರ ಕೂಡ ಆಲೋಚನೆ ಮಾಡಿ ಮಾಡ್ತಾರೆ. ನನಗೂ ಆಸೆ ಇತ್ತು ಬಹಳ ವರ್ಷದಿಂದ, ನಾವೇನೇನೋ ನಮ್ಮ ಕನಸುಗಳು, ನಮ್ಮ ಶ್ರಮ ಏನೇನೋ ಇರ್ತಿತ್ತು. ಆದರೆ ಪಕ್ಷ ಏನು ಹೇಳ್ತದೆ ಆ ಪಕ್ಷಕ್ಕೆ ನಾವು ಗೌರವನ ಕೊಡಬೇಕು. ಆ ದೃಷ್ಟಿಯಿಂದನೇ ಇವತ್ತು ನಮಗೆ ಸರ್ಕಾರ ಕೂಡ, ಹೊಸ ಸರ್ಕಾರ ಇವತ್ತು ಎಲ್ಲೋ ಅನುಸರಣೆ ಮಾಡಿಕೊಂಡು ನಾವು ಪ್ರಶ್ನೆ ಮಾಡಿದ್ದೇವೆ. ನಮ್ಮನ್ನ ವಿರೋಧ ಪಕ್ಷದವರು ನಮಗೆಲ್ಲ ಬಹಳ ಜನನ ಎತ್ಕಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಸ್ಟೇಟ್ಮೆಂಟ್ ಕೊಡಿಸ್ತಾರೆ, ಸಮಾಜಕ್ಕೆ ಭಿನ್ನಾಭಿಪ್ರಾಯ ಬರೋ ರೀತಿ ಮಾಡ್ತಾರೆ, ನಾಯಕರುಗಳಿಗೆ ಭಿನ್ನಾಭಿಪ್ರಾಯ ಮಾಡ್ತಾರೆ. ನಾವು ಇದಕ್ಕೆ ಬಹಳ ಹುಷಾರಾಗಿರ್ಬೇಕು. ಫಸ್ಟು ಪಕ್ಷ ಇದ್ರೆ ಮಾತ್ರ, ನಾವು ಚುನಾವಣೆಯಲ್ಲಿ ಗೆದ್ದರೆ ಮಾತ್ರ ಎಲ್ಲ ಅಧಿಕಾರಿಗಳು ತಾನು ಬರ್ತದೆ. ಈಗ ಒಂದು ದೊಡ್ಡ ಅಪಾಯ ಬಂದಿದೆ. ಅಪಾಯನೂ ಇದೆ, ಅವಕಾಶ ಇದೆ. ಏನು ಅಪಾಯ ಅಂತಂದ್ರೆ, ಈಗ SIR ಅಂತ ಬಂದಿದ್ದಾರೆ. ನಿಮ್ಮ ತಲೆಯಲ್ಲಿರಲಿ ಅದು. SIR ಅಂದ್ರೆ ಇಡೀ ಮತ ಏನು ವೋಟರ್ ಲಿಸ್ಟ್ ಇದೆ ಅದನ್ನ ಹೊಸದಾಗಿ ಮಾಡೋಂಥದ್ದು. ಈಗಿರೋಂಥ ಮತದಾನವನ್ನ ಪರಿಶೀಲನೆ ಮಾಡೋದಲ್ಲ, ಸ್ಪೆಷಲ್ ರಿವಿಷನ್. ಅಂದ್ರೆ ಪ್ರತಿಯೊಬ್ಬರು ಕೂಡ, ನಾನಿರ್ಬೋದು, ನೀವಿರ್ಬೋದು, GS ಪಾಟೀಲ್ ಇರ್ಬೋದು, ಎಲ್ಲರೂ ಕೂಡ ಅವ್ರು ಏನು PLAಗಳು ಏನು ನಿಮಗೆ ಫಾರಮು, ಇನ್ಯುಮರೇಷನ್ ಫಾರಮ್ ತಂದು ಕೊಡ್ತಾರೆ, ಆ ಫಾರಮ್ಗೆ ನೀವು ನಿಮ್ಮ ಗುರ್ತನ ಇದನ್ನೆಲ್ಲ ಇಟ್ಟು ಜೊತೆಲಿ ನೀವು ಸೈನ್ ಹಾಕಿ ಕೊಟ್ಟಾಗ ಮಾತ್ರ ನಿಮಗೆ ಮತದಾನದ ಹಕ್ಕು ಇರ್ತದೆ ಹೊರತು ಇಲ್ಲಾಂದ್ರೆ ನಿಮ್ಮ ಮತ ಹಕ್ಕನ್ನು ಕಳ್ಕೊಳ್ತಾರೆ. ಕೆಲವರು ನಮ್ದು ಮ್ಯಾಪಿಂಗ್ ಆಗೋಗಿದೆ ಅಂತಿದೆ. ಮ್ಯಾಪಿಂಗು ಅವ್ರಿಗೆ ಲೆಕ್ಕ, ನಮ್ಗೆ ಲೆಕ್ಕ ಇಲ್ಲ. 90% ಮ್ಯಾಪಿಂಗ್ ಆದರೂ, ನಾವು 99% ಮ್ಯಾಪಿಂಗ್ ಆದರೂ ಒಂದೇ ಸತಿ 50% 60% ವೋಟ್ನ ತೆಗೆದಾಕುವಂಥ ಒಂದು ಸಂದರ್ಭಗಳು ಇರ್ತದೆ. ಈಗ ಈ ಮಹಾರಾಷ್ಟ್ರಲ್ಲಿ ಬೇಡ, ವೆಸ್ಟ್ ಬೆಂಗಾಲ್ ಏನಾಯ್ತು ಅಂತ ತಮಗೆಲ್ಲ ಅರಿವಿದೆ, ತಮಿಳುನಾಡಲ್ಲಿ ಏನಾಯ್ತು ಅಂತ ತಮಗೆಲ್ಲ ಅರಿವಿದೆ. ಬಹಳ ದೊಡ್ಡ ರಾಜಕೀಯವಾಗಿ ಇದೊಂದು ಪ್ರಯೋಗ ನಡೀತಾ ಇದೆ. ಸೊ ಅದಕ್ಕೆ ನೀವೆಲ್ಲ ಕೂಡ ಮೊದಲು ವೋಟರ್ ಲಿಸ್ಟ್ನ ಎತ್ಕೊಂಡೋಗಿ ಮನೆಗೆ, ನಾನು ಎಲ್ಲರಿಗೂ ಕೂಡ ಏನೇನು ಗುರುತಿನ ಚೀಟಿ,
ರೆಸಿಡೆನ್ಷಿಯಲ್ ಸರ್ಟಿಫಿಕೇಟು, ಪೆನ್ಷನ್ ಸರ್ಟಿಫಿಕೇಟು ಮತ್ತೊಂದು ಎಲ್ಲ ಕೂಡ ಇಟ್ಟು ದಾಖಲೆ ಇಟ್ಟು ಹೊರಗಡೆ ಯಾರು ಇದ್ದಾರೆ ಅವ್ರದ್ದು ಕೂಡ ಅವ್ರ ಕೈಲೂ ಹೆಸರನ್ನ ಫಾರಮಲ್ಲಿ ಫಿಲ್ಅಪ್ ಮಾಡಿ ಆ ಗುರುತಿನ ಚೀಟಿ ಇಟ್ಕೊಂಡಾಗ ಮಾತ್ರ ಮತದಾನದ ಹಕ್ಕನ್ನು ಇರೋಂಥ ಮತದಾನದ ಹಕ್ಕನ್ನು ಉಳಿಸ್ಕೊಳ್ಳಿಕ್ಕೆ ಪರಿಶೀಲನೆ ಅಲ್ಲ, ಹೊಸಗೆ ನೀವು ವೋಟರ್ ಲಿಸ್ಟೇ ತಯಾರಾಗ್ತದೆ. ಇದು ನಿಮ್ಮ ತಲೆಯಲ್ಲಿ ಇರಬೇಕು. ಯಾವಾಗ ವೋಟ್ ಇಲ್ಲ, ಈಗ ವೆಸ್ಟ್ ಬೆಂಗಾಲಲ್ಲಿ ಮತ್ತು ಬೇರೆ ಕಡೆ ಯಾರು ವೋಟ್ ಇಲ್ಲ ಅವ್ರಿಗೆ ಗೃಹಲಕ್ಷ್ಮಿ ಏನು ಅಲ್ಲಿ ಸ್ಕೀಮ್ ಇದೆ ಅದನ್ನು ತೆಗೆದುಕೊಟ್ಟಿದ್ದಾರೆ. ಮಧ್ಯದಲ್ಲಿ ಬಿಹಾರಲ್ಲಿ ಬೇರೆ ಬೇರೆ ಏನೇನು ಸ್ಕೀಮ್ ಇದೆ ಆ ಸ್ಕೀಮಲ್ಲಿ ವೋಟ್ ಇಲ್ಲ ಅಂತಂದ್ರೆ ಇನ್ನು ಯಾಕೆ ಕೊಡಬೇಕು ಅನ್ನೋದು ಮಾಡ್ತಾರೆ. ಸೊ ಹಂಗೆ ಮುಂದಕ್ಕೆ ಕೇಂದ್ರ ಸರ್ಕಾರದಿಂದ ಮತದಾನ ಇಲ್ಲ ಅಂತಂದ್ರೆ ಯಾವ ಥರದ ಹಕ್ಕು ಕೂಡ ಸಿಗ್ಲಿಕ್ಕೆ ಅವಕಾಶ ಬರುವುದಿಲ್ಲ. ಸೊ ಅದಕ್ಕೆ ನಮ್ಮಲ್ಲೂ ಕೂಡ ಅಂತ ಒಂದು ತೊಂದರೆ ಆಗೋದು ಬೇಡ. ನಾನು ಯಾರಿಗೂ ನಾವೇನೀಗ ಓಲ್ಡ್ ಏಜ್ ಪೆನ್ಷನ್ ಕೊಡ್ತಾ ಇದ್ದೀವಿ, ವಿಡೋ ಪೆನ್ಷನ್ ಕೊಡ್ತಾ ಇದ್ದೀವಿ, ಅನ್ನಭಾಗ್ಯ ಕೊಡ್ತಾ ಇದ್ದೀವಿ, ಗೃಹಲಕ್ಷ್ಮಿ ಕೊಡ್ತಾ ಇದ್ದೀವಿ, ಗೃಹ ಜ್ಯೋತಿ ಕೊಡ್ತಾ ಇದ್ದೀವಿ, ಯಾರಿಗೂ ನಾವು ಕಿತ್ತಾಕಕ್ಕೆ ನಮ್ಗೆ ಇಷ್ಟ ಇಲ್ಲ, ಕಿತ್ತಾಕೋದೂ ಇಲ್ಲ. ಆದರೆ ಯಾರು ಕೊಡ್ತಾ ಇದ್ದೀವಿ, ಅವ್ರದ್ದೇ ಫೋನ್ ನಂಬರ್ ಕೊಡ್ತಾ ಇದೀವ, ಅವ್ರದ್ದೇ ಗುರುತಿನ ಚೀಟಿ ಕೊಡ್ತಾ ಇದೀವ, ಆ ಹಣ ಅವ್ರಿಗೆ ಹೋಗ್ತಾ ಇದೆಯಾ, ಬೇರೆಯವ್ರಿಗೆ ಹೋಗ್ತಾ ಇದೆಯಾ, ಮಗನ ಫೋನ್ ನಂಬರ್ ಕೊಟ್ಟಿದ್ದಾರೆ, ಇನ್ನು ಪಕ್ಕದ ಮನೆಯವ್ರ ಫೋನ್ ಕೊಟ್ಟಿದ್ದಾರೆ, ಇವೆಲ್ಲ ಇದೆ. ವಿದ್ಯುತ್ ಶಕ್ತಿ ಇಲಾಖೆಯಲ್ಲೂ ಕೂಡ ಒಂದೇ ಮನೆ 5 ಮನೆ ಇದೆ ಒಬ್ಬರ ಹೆಸರಿನಲ್ಲಿ. ಅವ್ರದ್ದು 5 ಜನಕ್ಕೆ 5 ಮನೆ ಒಂದೇ ಹೆಸರಿದೆ. ಅದಕ್ಕೆ ನಾವು ದಾಖಲೆ ತಗೋಬೇಕಲ್ಲ, ಯಾರು ವಾಸ ಮಾಡ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ, ನಮ್ಮ ರಾಜ್ಯದವರ ಹೊರಗಡೆ ರಾಜ್ಯದವರ ಗೊತ್ತಾಗಬೇಕಲ್ಲ. ಈಗ ಸುಮಾರು ಬೆಂಗಳೂರು ನಗರದಲ್ಲಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.